ಬೆಂಗಳೂರಲ್ಲಿ ಬಿರು ಬೇಸಿಗೆಯ ತಾಪ ಜೋರಾಗಿದೆ. ಎಲ್ ನಿನೋ ಎಫೆಕ್ಟ್ನಿಂದಾಗಿ ದಾಖಲೆಯ ತಾಪಮಾನ ಏರಿಕೆಯಾಗುವ ನಿರೀಕ್ಷೆ ಬಗ್ಗೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ. ಮುಂಗಾರು ಮಳೆ ಮೇಲೂ ಕೂಡ ಎಲ್ ನಿನೋ ಹೊಡೆತ ಕೊಡುವಂತಹ ಸಾಧ್ಯತೆ ಇದ್ದು ಏಪ್ರಿಲ್ ಬಳಿಕ ಮುಂದಿನ ಮೇ ತಿಂಗಳಲ್ಲೂ ಕೂಡ ಬೆಂಕಿ ಬೇಸಿಗೆಯ ಎಫೆಕ್ಟ್ ಎನ್ನಲಾಗ್ತಾ ಇದೆ. ಈ ಬಗ್ಗೆ ನ್ಯೂಸ್ 18 ಕಂಪ್ಲೀಟ್ ರಿಪೋರ್ಟ್ ನೋಡಿ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಸೆಕೆಯ ಅನುಭವ ಜಾಸ್ತಿ ಆಗ್ತಾ ಇದೆ. ಮಧ್ಯಾಹ್ನದ ಹೊತ್ತಿಗೆ ಬಿಸಿಲಿನಿಂದಾಗಿ ಮೈಯೆಲ್ಲ ಉರಿಯುವ ವಾತಾವರಣ ಸೃಷ್ಟಿಯಾಗಿದೆ. ಬೆಂಗಳೂರಿನ ಸದ್ಯದ ವಾತಾವರಣಕ್ಕೆ ಎಲ್ ನೀನೋ ಕಾರಣ ಅಂತ ತಜ್ಞರು ಹೇಳ್ತಿದ್ದಾರೆ. ಹಾಗಿದ್ರೆ ಏನಿದು ಎಲ್ ನೀನೋ, ಬೆಂಗಳೂರಿಗೆ ಇದರಿಂದ ಏನು ಸಮಸ್ಯೆ, ಹೇಗೆ ಈ ಸಮಸ್ಯೆಯನ್ನು ನಾವು ಪಾರಾಗೋದು ಅನ್ನೋದನ್ನು ಇವತ್ತಿನ ಈ ಸ್ಟೋರಿಯಲ್ಲಿ ನಾವು ನೋಡ್ತಾ ಹೋಗೋಣ. ಎಲ್ ನೀನೋ ಅಂತಂದರೆ ಹವಾಮಾನ ವೈಪರೀತ್ಯ ವಿದ್ಯಮಾನ. ಪೆಸಿಫಿಕ್ ಮಹಾಸಾಗರದಲ್ಲಿ ನೀರು ಅತಿಯಾಗಿ ಬಿಸಿಯಾಗುವಂಥ ಒಂದು ಪ್ರಕ್ರಿಯೆಯನ್ನು ಎಲ್ ನೀನೋ ಅಂತ ತಜ್ಞರು ಹೇಳ್ತಿದ್ದಾರೆ. ಇದರಿಂದಾಗಿ ವಾತಾವರಣ ಅತಿಯಾಗಿ ಬಿಸಿಯಾಗುತ್ತೆ. ಇದು ಮಾನವನ ಬದುಕಿನ ಮೇಲೆ ವ್ಯತಿರಿಕ್ತವಾಗಿರುವಂಥ ಪರಿಣಾಮ ಬೀರುತ್ತೆ. ಇದರಿಂದಾಗಿ ವಾತಾವರಣದಲ್ಲಿರುವಂಥ ತೇವಾಂಶ ಕೂಡ ಕಡಿಮೆಯಾಗಿ ಮಳೆಯ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಮಳೆ ಕಡಿಮೆ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ವಾತಾವರಣದಲ್ಲಿರುವಂಥ ಧಗೆ ಸೆಕೆ ಜಾಸ್ತಿ ಆಗುತ್ತೆ. ಬೆಂಗಳೂರಿನ ಮೇಲೆ ಎಲ್ ನೀನೋ ಯಾವ ಥರದ ಪರಿಣಾಮ ಬೀರುತ್ತೆ ಅಂತ ನೋಡೋದಾದರೆ, ಬೆಂಗಳೂರಿನಲ್ಲಿ ಮುಂಗಾರು ಮಳೆಗೆ ಹೊಡೆತ ಬೀಳುತ್ತೆ. ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ 950 mm ವಾಡಿಕೆ ಮಳೆಯಾಗುತ್ತೆ. ಆದರೆ ಈ ಎಲ್ ನೀನೋ ಕಾರಣದಿಂದಾಗಿ ಕನಿಷ್ಠ 10% ಮಳೆ ಕಡಿತ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಮಳೆ ಕಡಿಮೆ ಆದರೆ ಸಹಜವಾಗಿ ಕಾವೇರಿ ಜಲಾನಯನದ ನೀರಿನ ಮಟ್ಟ ಕುಸಿತ ಕಾಣುತ್ತೆ. ಹೀಗಾಗುವಾಗ ಬೆಂಗಳೂರಿನಲ್ಲಿ ಕಾವೇರಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ನಗರದ ಅಂತರ್ಜಲ ಮಟ್ಟವೂ ಕೂಡ ಕುಸಿಯುತ್ತೆ. ಮತ್ತಷ್ಟು ಬೋರ್ವೆಲ್ಗಳು ಕೂಡ ಬತ್ತಿ ಹೋಗುತ್ತೆ. ಮತ್ತು ಬೆಂಗಳೂರಿನ ತಾಪಮಾನ ದಾಖಲೆಯ ಮಟ್ಟದ 38 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ದಾಟುವಂಥ ಸಾಧ್ಯತೆಗಳು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿರುವಂಥ ವಾತಾವರಣ ಮುಂದುವರೆದರೆ ಬೆಂಗಳೂರು ನಗರದಲ್ಲೂ ಕೂಡ ಬಿಸಿ ಗಾಳಿಯ ಪ್ರಮಾಣ ಏರಿಕೆಯಾಗುತ್ತೆ. ಇದರಿಂದಾಗಿ ಬೆಂಗಳೂರಿನ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಕೃಷಿ ಚಟುವಟಿಕೆಯ ಮೇಲೂ ಕೂಡ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಕೃಷಿ ಚಟುವಟಿಕೆಗಳ ಮೇಲೆ ಹೊಡೆತ ಬಿದ್ದಂಥ ಸಂದರ್ಭದಲ್ಲಿ ನಗರದ ಮಾರುಕಟ್ಟೆ ವಹಿವಾಟಿನ ಮೇಲೂ ಕೂಡ ಕೆಟ್ಟ ಪರಿಣಾಮ ಬೀರುತ್ತೆ. ಕೇವಲ ಬರ ಉಂಟಾಗುವಂಥದ್ದು, ಬಿಸಿ ಜಾಸ್ತಿ ಆಗುವಂಥದ್ದು ಅಥವಾ ಕುಡಿಯೋದಕ್ಕೆ ನೀರಿನ ಅಭಾವ ಉಂಟಾಗೋದು ಮಾತ್ರ ಅಲ್ಲ, ಒಂದೊಮ್ಮೆ ಎಲ್ ನೀನೋ ಮತ್ತಷ್ಟು ತೀವ್ರ ಮಟ್ಟಕ್ಕೆ ಏರಿಕೆಯಾದರೆ ಇದು ಬೆಂಗಳೂರಿನಲ್ಲಿ ಹಠಾತ್ ಆಗಿರುವಂಥ ಮಳೆಗೂ ಕೂಡ ಕಾರಣ ಆಗುತ್ತೆ. ಈ ಮಳೆಯಿಂದಾಗಿ ಬೆಂಗಳೂರಿನಲ್ಲಿ ಅನಿರೀಕ್ಷಿತವಾಗಿರುವಂಥ ಪ್ರವಾಹವೂ ಕೂಡ ಉಂಟಾಗಬಹುದು ಅಂತ ಹವಾಮಾನ ಬದಲಾವಣೆ ತಜ್ಞರು ಮಾಹಿತಿಯನ್ನು ಕೊಡ್ತಿದ್ದಾರೆ. ಎಲ್ ನೀನೋ ಅಂತಂದ್ರೆ ಏನಂದ್ರೆ, ನಾವು ಜಾಗತಿಕ ಮಟ್ಟದಲ್ಲಿ ಉಷ್ಣತಾಂಶದ ಪ್ರಮಾಣ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಇದು ಕ್ರಮೇಣವಾಗಿ ಒಂದು ವರ್ಷದಲ್ಲಿ 0.1, ಇನ್ನೊಂದು ವರ್ಷದಲ್ಲಿ 0.2, ಇನ್ನು 3ನೇ ವರ್ಷದಲ್ಲಿ 0.2, ಈ ಥರ ಕ್ರಮೇಣವಾಗಿ ಒಂದು ಗರಿಷ್ಠ ಮಟ್ಟವನ್ನು ಮೀರುತ್ತೆ. ಆ ಗರಿಷ್ಠ ಮಟ್ಟವನ್ನು ಮೀರಿದಾಗ ಆ ಪ್ರದೇಶದಲ್ಲಿ ಅತ್ಯಂತ ಉಷ್ಣತಾಂಶ ಜಾಸ್ತಿಯಾಗಿ ವಾತಾವರಣದ ಒತ್ತಡ ಕಡಿಮೆ ಆಗುತ್ತೆ. ಈ ಒಂದು ಪ್ರಕ್ರಿಯೆ ನಮ್ಮ ಈಸ್ಟರ್ನ್ ಪೆಸಿಫಿಕ್ ಮಹಾಸಾಗರದಲ್ಲಿ ಮತ್ತು ಮಧ್ಯ ಪೆಸಿಫಿಕ್ ಮಹಾಸಾಗರದಲ್ಲಿ ಆ ಹೆಚ್ಚು ಉಷ್ಣತಾಂಶ ಯಾವಾಗ ಬರುತ್ತೆ, ಸಾಮಾನ್ಯವಾಗಿ ಇದು ಕ್ರಮೇಣವಾಗಿ ಏರಿಕೆ ಆಗ್ತಾ ಹೋಗಿ ಒಂದು ಗರಿಷ್ಠ ಮಟ್ಟದ ಹಂತವನ್ನು ತಲುಪಿದಾಗ ಅಲ್ಲಿ ಅತ್ಯಂತ ಗಣನೀಯವಾಗಿ ಉಷ್ಣತಾಂಶ ಏರಿಕೆಯಾಗುತ್ತೆ. ಎಲ್ ನೀನೋದಿಂದಾಗಿ ಬೆಂಗಳೂರಿನ ವಾತಾವರಣ ಕೊತ ಕುದೀತಾ ಇದೆ. ಹಾಗಿದ್ರೆ ಇಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿರುವಂಥ ಜನರ ಲೈಫ್ ಸ್ಟೈಲ್ ಹೇಗಿರಬೇಕು, ಯಾವೆಲ್ಲ ರೀತಿಯಾಗಿರುವಂಥ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಪ್ರಗತಿ ಶೆಟ್ಟಿ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ. ಸುಡು ಬಿಸಿಲು ಬೀಳ್ತಾ ಇರುವ ಹೊತ್ತಲ್ಲಿ ಬಹುತೇಕರು ಸ್ಲೀವ್ಲೆಸ್ ಬಟ್ಟೆಗಳ ಮೊರೆ ಹೋಗ್ತಾರೆ. ಆದ್ರೆ ಈ ಬಗ್ಗೆ ಎಕ್ಸ್ಪರ್ಟ್ಗಳು ಹೇಳೋ ಪ್ರಕಾರ ಸೂರ್ಯನ ಕಿರಣ ನೇರವಾಗಿ ಮೈ ಮೇಲೆ ಬೀಳುವಂತಹ ಕಾರಣ ಚರ್ಮ ಟ್ಯಾನ್ ಆಗುತ್ತೆ. ಸೊ ಹಾಗಾಗಿ ಸ್ಲೀವ್ಲೆಸ್ ಬಟ್ಟೆಗಳನ್ನ ಧರಿಸಬಾರದು ಅಂತ ಹೇಳ್ತಾರೆ. ಸಾಧ್ಯವಾದಷ್ಟು ಕಾಟನ್ ಮತ್ತೆ ಲೆನಿನ್ ಬಟ್ಟೆಗಳನ್ನ ಈ ಡೈಲಿ ಕೆಲಸಕ್ಕೆ ಹೋಗ್ತಾರಲ್ಲ ಅಥವಾ ಫೀಲ್ಡ್ ಕೆಲಸಕ್ಕೆ ಹೋಗ್ತಾರಲ್ಲ ಅಂತವರು ಬಳಕೆ ಮಾಡಬೇಕು ಅಂತ ಹೇಳ್ತಾರೆ. ಜೊತೆಗೆ ಡಾರ್ಕ್ ಕಲರ್ ನ ಬಳಕೆ ಮಾಡಬೇಕು ಅಂತ ಇದ್ರೆ ಯೆಲ್ಲೋ ಆಗ್ಲಿ ಅಥವಾ ಪೀಚ್ ಕಲರ್ ಆಗ್ಲಿ ಅಥವಾ ಲ್ಯಾವೆಂಡರ್ ಕಲರ್ ಆಗ್ಲಿ ಇಂತಹ ಬಣ್ಣದ ಬಟ್ಟೆ
ಬಟ್ಟೆಯನ್ನ ಧರಿಸಬೇಕು ಅನ್ನುವಂತಹ ಸಲಹೆ ಕೊಟ್ಟಿದ್ದಾರೆ. ಹೊರಗಡೆ ಸೂರ್ಯನ ಕಿರಣಕ್ಕೆ ಹೋಗಲೇಬೇಕಾದಂತಹ ಪರಿಸ್ಥಿತಿ ಬಂದಾಗ ಒಂದು ಲೇಯರಿಂಗ್ ಅನ್ನ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂತಹ ಏನೋ ಸಲಹೆಯನ್ನ ಕೂಡ ಕೊಟ್ಟಿರೋದು. ಫಂಕ್ಷನ್ಸ್ ಗಳು ಇದ್ದಂತಹ ಸಂದರ್ಭದಲ್ಲಿ ತೀರಾ ಚುಚ್ಚುವಂತಹ ಬಟ್ಟೆಗಳು, ಹೆವಿ ಬಟ್ಟೆಗಳನ್ನ ಕ್ಯಾರಿ ಮಾಡಬಾರ್ದು. ಅದು ಕ್ಯಾರಿ ಮಾಡೋಕ್ಕೂ ಕಷ್ಟ ಆಗುತ್ತೆ. ಸೊ ಧರಿಸದೇ ಇದ್ರೆ ಉತ್ತಮ. ಅದರಲ್ಲೇ ಬೇರೆ ಬೇರೆ ರೀತಿಯ ಡಿಸೈನ್ಸ್ ಬಟ್ಟೆಗಳನ್ನ ಧರಿಸಿ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂತದ್ದು. ಜೊತೆಗೆ ಆದಷ್ಟು ಬಿಳಿ ಬಟ್ಟೆಯನ್ನ ಧರಿಸುವಂತೆ ಸಲಹೆ ಕೊಟ್ಟಿದ್ದಾರೆ. ಕಪ್ಪು ಬಟ್ಟೆಯನ್ನ ಆದಷ್ಟು ಅವಾಯ್ಡ್ ಮಾಡೋದೇ ಉತ್ತಮ. ಯಾಕಂದ್ರೆ ಅದು ಸೂರ್ಯನ ಕಿರಣವನ್ನ ನೇರವಾಗಿ ಹೀರ್ಕೊಂಡು ಬೀಳುತ್ತೆ. ಸೊ ಹಾಗಾಗಿ ಕಪ್ಪು ಬಟ್ಟೆಯನ್ನ ಧರಿಸದೇ ಇದ್ರೆ ಉತ್ತಮ ಅನ್ನುವಂತಹ ಸಲಹೆಯನ್ನ ಕೊಟ್ಟಿರೋದು. ಇವಾಗ ಸಮ್ಮರ್ ಅಂದಿದ ತಕ್ಷಣ ಸ್ಲೀವ್ಲೆಸ್ ಹಾಕೊಂಡೆ, ಟ್ಯೂಬ್ ಹಾಕೊಂಡೆ, ಒಂದ್ ಸ್ಲೀವ್ ಹಾಕೊಂಡೆ ಅಂತಂದ್ರೆ ಫುಲ್ ಟ್ಯಾನ್ ಆಗ್ಬಿಡ್ತಾರೆ. ಅಂಡ್ ಆಲ್ಸೋ ಡೈರೆಕ್ಟ್ ರೇಡಿಯೇಷನ್, ಸನ್ನಿಂದ ರೇಡಿಯೇಷನ್ಸ್ ಎಲ್ಲ ಬಿದ್ದರೆ ಸ್ಕಿನ್ಗೆ ಒಳ್ಳೇದಲ್ಲ. ಸೊ ಲೆನಿನ್ನು ಮತ್ತೆ ಕಾಟನ್ನು, ಆ ಥರ ಸಾಫ್ಟ್ ಫ್ಯಾಬ್ರಿಕ್ಸ್, ಸ್ಯಾಟನ್ನು, ಅದ್ರಲ್ಲಿ ಸಾಫ್ಟ್ ಫ್ಯಾಬ್ರಿಕ್ ಅಂದ್ರೆ ಫ್ಲೋ ಆಗೋ ಥರ ಅದ್ರ ನೀವು ಲೇಯರಿಂಗ್ ಮಾಡಿ ನೀವು ಯಾವಾಗ ಬೇಕೋ ಅವಾಗ ಯು ಕ್ಯಾನ್ ರಿಮೂವ್. ಲೈಕ್ ವೆನ್ ನೀವು ಸನ್ನಲ್ಲಿ ಇದ್ದಾಗ ಇಲ್ಲ ನೀವು ಹೊರಗೆ ಬಂದಾಗ ನೀವು ಲೇಯರಿಂಗ್ ಮಾಡ್ಕೊಂಡು ಕವರಿಂಗ್ ಮಾಡಿಕೊಂಡು ಪ್ಲಸ್ ನೀವು ಒಳಗಡೆ ಇದ್ದಾಗ ಯು ಕ್ಯಾನ್ ರಿಮೂವ್ ಇಟ್. ವರ್ಷದಿಂದ ವರ್ಷಕ್ಕೆ ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತಾ ಇರೋದು ಯಾಕೆ? ಬಿಸಿಲಿನಿಂದ ಬಸವಳಿದು ಹೋಗಿರುವಂತಹ ಸಿಟಿ ಮಂದಿ ಬಿಸಿಲಿನ ಬಗ್ಗೆ ಏನ್ ಹೇಳ್ತಾರೆ? ಇದನ್ನ ಶರಣು ಹಪ್ಪಿ ಹೇಳ್ತಾ ಹೋಗ್ತಾರೆ, ಕೇಳಿ. ಅಬ್ಬಾಬಾ, ಏನ್ ಗುರು ಇಂಥ ಬಿಸಿಲು! ಕೇವಲ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾತ್ರ ಅಲ್ಲ, ಬಯಲುನಾಡು ಪ್ರದೇಶದಲ್ಲಿ ಮಾತ್ರ ಅಲ್ಲ, ನಮ್ಮ ಬೆಂಗಳೂರಲ್ಲೂ ಕೂಡ ಬೇಸಿಗೆಯಲ್ಲಿ ಇಂಥ ಬಿಸಿಲ. ಕೋಲ್ಡ್ ಸಿಟಿ ಅಂತ ಹೆಸರುವಾಸಿಯಾಗಿರುವಂತಹ ಬೆಂಗಳೂರಲ್ಲಿ ಬೇಸಿಗೆಯಲ್ಲಿ ಕಳೆದೊಂದು ಶತಮಾನದಲ್ಲಿ, ಕಳೆದ 2 ವರ್ಷದಲ್ಲೇ ರೆಕಾರ್ಡ್ ಬ್ರೇಕ್ ಮಾಡಿದೆ. 36-38 ಡಿಗ್ರಿನೂ ಕೂಡ ತಲುಪಿದೆ. ಈ ಕುರಿತಾದಂತಹ ರಿಪೋರ್ಟ್ ಇಲ್ಲಿದೆ. ದೇಶದಲ್ಲಿ ಕೋಲ್ಡ್ ಸಿಟಿ ಅನ್ನೋ ಕಾರಣಕ್ಕಾಗಿ ಉತ್ತರ ಪ್ರದೇಶದಿಂದ ಮತ್ತು ಬೇರೆ ಬೇರೆ ಭಾಗದಿಂದ ಬೆಂಗಳೂರಿಗೆ ವಲಸೆ ಬರ್ತಾರೆ. ಆದರೆ ಬೆಂಗಳೂರಲ್ಲಿ ಬೇಸಿಗೆಯ ತಾಪಮಾನ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಯೂಶಲಿ ಮಾರ್ಚಲ್ಲಿ 33 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಏಪ್ರಿಲ್ ಅಲ್ಲಿ 34 ಡಿಗ್ರಿ ಸೆಲ್ಸಿಯಸ್ ವರೆಗೂ ದಾಖಲಾಗಿರೋದು ಗರಿಷ್ಠ. ಇನ್ನು ಮೇ ತಿಂಗಳಲ್ಲಿ 33 ತಾಪಮಾನ ಇರುತ್ತೆ. ಆದರೆ ಕಳೆದ 2 ವರ್ಷದಲ್ಲಿ ಸುರಿತಿರುವಂತಹ ಈ ತಾಪಮಾನ ಏನಿದೆ, ಈ ತಾಪಮಾನಕ್ಕೆ ಬೆಂಗಳೂರಿನ ಜನ ಬಸವಳಿತಾ ಇದ್ದಾರೆ. ಯಾಕಂದ್ರೆ 2017ರಲ್ಲಿ ಮಾರ್ಚ್ ತಿಂಗಳಲ್ಲಿ ಹೈಯೆಸ್ಟ್ ರೆಕಾರ್ಡ್ ಆಗಿದ್ದು 37.2 ಡಿಗ್ರಿ ಸೆಲ್ಸಿಯಸ್ ಏನಿದೆ, ಇದು ಗರಿಷ್ಠ ತಾಪಮಾನ ಆಗಿತ್ತು. ಆಲ್ ಟೈಮ್ ರೆಕಾರ್ಡ್ 37.3. ಸೊ ಇದು ಮಾರ್ಚ್ 29, 1996ರಲ್ಲಿ ರೆಕಾರ್ಡ್ ಆಗಿರೋದು. ಇನ್ನು ಏಪ್ರಿಲ್ ತಿಂಗಳಲ್ಲಿ ಹೈಯೆಸ್ಟ್ ಮ್ಯಾಕ್ಸಿಮಮ್ ಟೆಂಪರೇಚರ್ ಇದ್ದಿದ್ದು 39.2 ಡಿಗ್ರಿ ಸೆಲ್ಸಿಯಸ್. ಅದು ಏಪ್ರಿಲ್ 25ನೇ ತಾರೀಕು 2016ರಲ್ಲಿ ದಾಖಲಾಗಿತ್ತು. ಇನ್ನು 38.5 ಡಿಗ್ರಿ ಸೆಲ್ಸಿಯಸ್ ಏಪ್ರಿಲ್ 29, ಕಳೆದ 2 ವರ್ಷದ ಹಿಂದೆ ಅಂದ್ರೆ 2024ರಲ್ಲಿ ದಾಖಲಾಗಿತ್ತು. ಯೂಶಲಿ ಏಪ್ರಿಲ್ ತಿಂಗಳಲ್ಲಿ 36 ಡಿಗ್ರಿವರೆಗೂ ಕಾಮನ್ ಆಗ್ತಾ ಇದೆ ಕಳೆದ 3 ವರ್ಷದ ಡಾಟಾವನ್ನ ನೋಡ್ತಾ ಹೋದ್ರೆ. ಇನ್ನು ಮೇ ತಿಂಗಳಲ್ಲಿ 38.9 ಡಿಗ್ರಿ ಅತಿ ಹೆಚ್ಚು ಗರಿಷ್ಠ ತಾಪಮಾನ, ಇದು ದಾಖಲಾಗಿದ್ದು 1931ರಲ್ಲಿ. ಇಷ್ಟೇ ತಾಪಮಾನ ಮೇ 1ನೇ ತಾರೀಕು ಮತ್ತು ಮೇ 3ನೇ ತಾರೀಕು 2024 ಅಂದ್ರೆ 2 ವರ್ಷದ ಹಿಂದೆ ದಾಖಲಾಗಿತ್ತು. ಎಷ್ಟು ಅಂದ್ರೆ 38.2 ದಾಖಲಾಗಿತ್ತು. ಸೊ ಈ ತಾಪಮಾನ ಬದಲಾವಣೆಗೆ ಬಹಳ ಪ್ರಮುಖವಾದಂಥ ಕಾರಣಗಳೇನೆಂದ್ರೆ ಅಭಿವೃದ್ಧಿ ಕಾಮಗಾರಿ ಹೆಸರಿನಲ್ಲಿ ಕಾಂಕ್ರೀಟೀಕರಣ ಆಗ್ತಾ ಇರೋದು, ಗಿಡ ಮರ ಕಡಿತ ಆಗ್ತಾ ಇರೋದು, ಅರಣ್ಯ ನಾಶ ಆಗ್ತಾ ಇರೋದು, ಪರಿಸರ ಕಾಳಜಿ ಮರೆ ಆಗ್ತಾ ಇರೋದು, BBMP GB ಆದ ನಂತರ ನಗರದ ವ್ಯಾಪ್ತಿ ಇನ್ನಷ್ಟು ಹೆಚ್ಚಾಗಿ ಅಭಿವೃದ್ಧಿಯ ಹೆಸರಿನಲ್ಲಿ ಹಸಿರೀಕರಣ ಮಾಯ ಆಗ್ತಾ ಇದೆ. ಇವೆಲ್ಲವೂ ಕೂಡ ಬಹಳ ಪ್ರಮುಖವಾದಂಥ ರೀಸನ್ ಆಗಿದೆ. ಬಿಸಿಲು ಅಂದ್ರೆ ನಾವು ಹೇಳಕ್ಕಾಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇದೆ. ಬೆಳಿಗ್ಗೆ 6 ಗಂಟೆಗೆನೆ ಚಳಿಯಾಗೋ ಟೈಮ್ನ ಬೆವರು ಸುರಿಸಿ ಈ ಜನ ಬೆಳಿಗ್ಗೆ 10 ಗಂಟೆ 10:30 ಆಯ್ತು ಅಂದ್ರೆ ಜನ ಈಚೆಗೆ ಬರ್ದಂಗೆ ಆಗ್ಬಿಟ್ಟವ್ರೆ. ಈ ವರ್ಷ ತುಂಬಾ ಇದೆ ಸರ್, ಯಾಕಂದ್ರೆ ತಡ್ಕೊಳಕ್ ಆಗ್ತಾ ಇಲ್ಲ, ಮನೇಲಿ ಕೂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಮೊದ್ಲು ಬಹಳ ಚೆನ್ನಾಗಿತ್ತು ಸರ್, ಮಡ ಗಿಡ ಎಲ್ಲ ಚೆನ್ನಾಗಿತ್ತು, ಆದ್ರೆ ತಂಪಾಗಿತ್ತು. ಏನ್ ಮಾಡಕ್ಕಾಗಲ್ಲ, ಏನ್ ಬಂದ್ರು ನಾವು ಮುಂದರ್ಸ್ಕೊಂಡು ಹೋಗ್ಬೇಕು. ಬಿಸಿಲು ಬರಲಿ, ಚಳಿ ಬರಲಿ, ಗಾಳಿ ಬರಲಿ, ಮಳೆ ಬರಲಿ, ಮುಂದರ್ಸ್ಕೊಂಡು ಹೋಗ್ಬೇಕು. ಏನ್ ಮಾಡಕ್ಕಾಗಲ್ಲ. ಕಳೆದ ವರ್ಷಕ್ಕಿಂತ ಈ ವರ್ಷ ತುಂಬಾ ಬಿಸಿಲು ತುಂಬಾ ಇದೆ. ಏನ್ ಹೇಳ್ತೀನಿ ಅಂತಂದ್ರೆ, ಯಾರು ತುಂಬಾ ವಯಸ್ಸಾಗಿರೋ ಅಂತವ್ರು
ದಯವಿಟ್ಟು ಮನೇಲೇ ಜಾಸ್ತಿ ಮಧ್ಯಾಹ್ನ ಹೊತ್ತು ಯಾರು ಜಾಸ್ತಿ ಓಡಾಡಬೇಡಿ. ದಯವಿಟ್ಟು ಮನೇಲೇ ಇದ್ದು ತಂಪಾದಂತ ಈ ಎಳ್ನೀರಾಗಿರ್ಬೋದು ಬೇರೆ ಏನಾದರೂ ಮನೇಲೇ ಮಾಡ್ಕೊಂಡು ಕುಡೀರಿ, ಆರೋಗ್ಯವಾಗಿ. ಈ ಅತಿಯಾದ ಬಿಸಿಲಿನ ತಾಪಮಾನದಿಂದ ಜನರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅದರಲ್ಲೂ ಕೂಡ ಮಕ್ಕಳು ಮತ್ತು ವೃದ್ಧರಿಗೆ ಆಗ್ತಿರುವಂತಹ ತೊಂದರೆಗಳೇನು, ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು, ಈ ಕುರಿತಾದಂತಹ ರಿಪೋರ್ಟ್ ಪ್ರಗತಿ ಶೆಟ್ಟಿಯಿಂದ. ಪ್ರತಿ ವರ್ಷ ಕರ್ನಾಟಕದಲ್ಲಿ ಬೇಸಿಗೆಯ ಹೊತ್ತಿಗೆ ತಾಪಮಾನ ಏರಿಕೆ ಆಗ್ತಾ ಹೋಗುತ್ತೆ. ಈ ಹಿನ್ನೆಲೆ ವಯಸ್ಸಾದವರು, ಮಕ್ಕಳು, ಯುವಕರು ಅಗತ್ಯ ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕು ಅಂತ ವೈದ್ಯರು ಸಲಹೆಯನ್ನ ಕೊಟ್ಟಿದ್ದಾರೆ. ಮಕ್ಕಳು 2 ರಿಂದ 3 ಲೀಟರ್ ನೀರು ಕುಡಿತಾ ಇದ್ದಾರಾ ಇಲ್ವಾ ಅನ್ನೋದನ್ನ ಪೋಷಕರು ಕನ್ಫರ್ಮ್ ಮಾಡ್ಕೊಳ್ಬೇಕು. ಯೂರಿನ್ ಪಾಸ್ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನು ಕೂಡ ಖಚಿತಪಡಿಸಿಕೊಳ್ಬೇಕು. ವಯಸ್ಸಾದವರು ಅಂದ್ರೆ 60 ವರ್ಷ ಮೇಲ್ಪಟ್ಟಂತವರಲ್ಲಿ ಸದಾ ನಿದ್ದೆ ಮಾಡ್ತಾ ಇದ್ದಾರಾ, ಆಕ್ಟಿವ್ ಆಗಿದ್ದವರು ದಿಢೀರ್ ಅಂತ ನಿದ್ದೆ ಮಾಡೋದಕ್ಕೆ ಶುರು ಮಾಡಿದ್ರೆ, ಮಂಕಾಗೋದಕ್ಕೆ ಶುರು ಮಾಡಿದ್ರೆ ಅವರಲ್ಲಿ ಸೋಡಿಯಂ ಕೊರತೆ ಆಗಿದೆ ಅಂತ ಅರ್ಥ. ತಕ್ಷಣ ವೈದ್ಯರ ಹತ್ರ ಕರ್ಕೊಂಡು ಹೋಗ್ಬೇಕು. ಯುವಕರು ಈ ಸಂದರ್ಭದಲ್ಲಿ ಬೇಸಿಗೆಯಲ್ಲಿ ಎನರ್ಜಿ ಡ್ರಿಂಕ್ ಗಳನ್ನ ಕುಡಿಯೋದನ್ನ ಅವಾಯ್ಡ್ ಮಾಡಬೇಕು. ಇದರಿಂದ ಸಾಕಷ್ಟು ಸಮಸ್ಯೆ ಆಗತ್ತೆ. ಜೊತೆಗೆ ಮಜ್ಜಿಗೆಯಲ್ಲಿ ಉಪ್ಪು ಹಾಕಿ ಅದನ್ನ ಕುಡಿಬೇಕು. ಜೊತೆಗೆ ಸಾಕಷ್ಟು ಉಪ್ಪು ಹೆಚ್ಚಿರುವಂತಹ ಜ್ಯೂಸ್ ಗಳನ್ನ ಹಾಕಿ ಕುಡಿಬೇಕು. ಮನೆಯಲ್ಲೇ ಶರ್ಬತ್ ಮಾಡಿಕೊಂಡು ಕುಡಿಬೇಕು ಅನ್ನುವಂಥದ್ದು ವೈದ್ಯರು ಕೊಟ್ಟಿರುವಂತಹ ಸಲಹೆ. ಸೊ ಇದೆಲ್ಲವನ್ನ ಪಾಲನೆ ಮಾಡಿದ್ರೆ ಈ ವರ್ಷದ ಈ ರಣರಣ ಬಿಸಿಲಿನಲ್ಲಿ ಆರೋಗ್ಯವನ್ನ ಜೊತೆಗೆ ನಿಮ್ಮ ಸ್ಕಿನ್ ಅನ್ನ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಮಾತು ವೈದ್ಯರು ಹೇಳ್ತಾ ಇರುವಂತದ್ದು. ಮಕ್ಕಳಲ್ಲಿ ಎಸ್ಪೆಷಲಿ 2 to 2.5 ಲೀಟರ್ಸ್ ಪರ್ ಡೇ ಫ್ಲೂಯಿಡ್ ಇಂಟೇಕು ಸಾಕಾಗುತ್ತೆ. ಮತ್ತು ಪೋಷಕರು ಏನು ನೋಡ್ಕೋಬೇಕು ಅಂದರೆ ಮಕ್ಕಳು ಸಾಕಷ್ಟು ನೀರನ್ನು ಸೇವಿಸ್ತಾ ಇದ್ದಾರೆ ಇಲ್ವಾ ಅನ್ನೋದನ್ನು ನೋಡ್ಕೋಬೇಕಾಗತ್ತೆ. ಮತ್ತು ದಿನದಲ್ಲಿ ಮಕ್ಕಳು ಅಟ್ಲೀಸ್ಟ್ 2 ರಿಂದ 3 ಸಾರಿ ಯೂರಿನ್ನ ಪಾಸ್ ಮಾಡಿದ್ದಾರೆ ಇಲ್ವಾ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಆದಷ್ಟು ನ್ಯಾಚುರಲ್ ಥಿಂಗ್ಸ್ನ ಮನೆಯಲ್ಲಿ ಮಾಡತಕ್ಕಂಥ ನಿಂಬೆಹಣ್ಣ ಶರ್ಬತ್ ಆಗ್ಬೋದು, ಈ ಹಣ್ಣಿನ ರಸಗಳನ್ನು ಮತ್ತು ಎಳನೀರನ್ನು, ಈ ಥರದ ನ್ಯಾಚುರಲ್ ಥಿಂಗ್ಸನ್ನು ಕೊಟ್ಟರೆ ಮಕ್ಕಳಿಗೆ ಒಳ್ಳೆಯದು. ಬಟ್ ಆದಷ್ಟು ಸ್ವಲ್ಪ ಉಪ್ಪಿನಾಂಶ ಇರತಕ್ಕಂಥ ಈ ಮಜ್ಜಿಗೆ ಆಗ್ಬೋದು, ಈಗ ಜ್ಯೂಸಸ್ಸಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಸಾಲ್ಟನ್ನು ಹಾಕೊಂಡು ತೊಗೊಂಡ್ರೆ ಒಳ್ಳೆಯದು ಈ ಸಮ್ಮರಲ್ಲಿ. ವೀಕ್ಷಕರೇ, ಕೇಳಿದ್ರಲ್ಲ, ಬಿಸಿಲಿನಿಂದ ಈ ಸಲ ಏನೇನ್ ಸಮಸ್ಯೆ ಆಗುತ್ತೆ ಅನ್ನೋದನ್ನ ವಿಸ್ತೃತವಾಗಿ ಇವತ್ತು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀವಿ. ಆದಷ್ಟು ತಜ್ಞ ವೈದ್ಯರು ಕೊಟ್ಟಿರುವಂತಹ ಸಲಹೆಯನ್ನ, ಜೊತೆಗೆ ಬಿಸಿಲಿನ ಬಗ್ಗೆ ಇತರೆ ತಜ್ಞರು ಹೇಳಿರುವಂತಹ ಒಂದಷ್ಟು ಮಾರ್ಗದರ್ಶನವನ್ನ ತಪ್ಪದೇ ಪಾಲನೆ ಮಾಡಿ ನಿಮ್ಮ ಆರೋಗ್ಯವನ್ನ, ನಿಮ್ಮ ಫ್ಯಾಮಿಲಿಯ ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ಬಿಸಿಲಿನಿಂದ ಯಾವುದೇ ಸಮಸ್ಯೆಗೆ ನೀವು ಗುರಿಯಾಗಬಾರದು ಅನ್ನೋದೇ ನಮ್ಮ ಆಶಯ. ವಿಡಿಯೋ ಜರ್ನಲಿಸ್ಟ್ ರಾಯುಡು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.